ಶ್ರೀರಾಮನು ತಾನೇ ಮತ್ತೊಮ್ಮೆ ದೀಪವನ್ನೆತ್ತಿಕೊಂಡು ಸುತ್ತಾಡಿ ಹುಡುಕತೊಡಗಿದನು. ಹಾಗೆಯೇ ಲಕ್ಷ್ಮಣನನ್ನೊಮ್ಮೆ ತನ್ನ ಆಶ್ರಮವನ್ನೊಮ್ಮೆ ಅವನು ನೋಡಿದನು. ಕೈಯ ದೀಪವು ಕೆಳಗೆ ಬಿತ್ತು. ಕಣ್ಣಾಲಿಗಳು ತಿರುತಿರುಗಿ ದೇಹವೇ ಭಾರವಾಗಿ ಏನನ್ನೂ ಮಾಡಲಾರದೆ, ಹೃದಯದ ಸಂಕಟವನ್ನೂ ತಡೆಯಲಾರದೆ ಮುರಿದ ರೆಕ್ಕೆಯ ಹಕ್ಕಿಯಂತೆ ಶ್ರೀರಾಮನು ಅಲ್ಲೇ ಕುಸಿದು ಹೋದನು. ಸೀತೆಯು ವಾಸವಾಗಿದ್ದ ಆಶ್ರಮವಾಗಲಿ, ಅವಳನ್ನು ರಕ್ಷಿಸುತ್ತಿದ್ದ ಲಕ್ಷ್ಮಣನಾಗಲಿ ಶ್ರೀರಾಮನ ಪ್ರಶ್ನಾರ್ಥಕ ನೋಟಕ್ಕೆ ಯಾವ ಉತ್ತರವನ್ನು ಕೊಡಬಹುದು? ಅಥವಾ ಹೇಗೆ? ತನ್ನ ಅಣ್ಣನು ನೋಡಿದ್ದ ನೋಟವೇ ಲಕ್ಷ್ಮಣನನ್ನು ಆ ಆಶ್ರಮದಂತೆಯೇ ನಿಶ್ಚೇಷ್ಟಿತಗೊಳಿಸಿತು. ಏನೂ ಮಾಡಲು ಅವನಿಂದ ಸಾಧ್ಯವಾಗಲಿಲ್ಲ. ಶ್ರೀರಾಮನು ಕುಸಿದು ಹೋದಾಗ ಮತ್ತಾವ ಮಾತನ್ನು ಆಡಲಾಗದಿದ್ದ ಲಕ್ಷ್ಮಣನು ತತ್ಕ್ಷಣ ಅವನನ್ನೆತ್ತಿ ಕುಳ್ಳಿರಿಸಿ ಗಾಳಿ ಬೀಸಿ ಉಪಚರಿಸಿದನು ಮಾತ್ರ. ಅಭ್ಯಾಸ ಬಲದಿಂದ ಅದು ತಾನಾಗಿ ಸಾಗುತ್ತಿತ್ತು. ಶ್ರೀರಾಮನು ಕಣ್ಣು ತೆರೆದು ಲಕ್ಷ್ಮಣ ಎಂದು ಉಮ್ಮಳಿಸುತ್ತಲೇ ಇದ್ದವನು ಅತ್ತೇ ಬಿಟ್ಟನು. ಹರಿದ ದಾರದ ಹಾರದಿಂದ ಒಂದೊಂದಾಗಿ ಕೆಳಗುರುಳಿ ಬೀಳುತ್ತಿದ್ದ ಮಣಿಗಳಂತೆ ತೊಟ್ಟಿಕ್ಕುತ್ತಿದ್ದ ತನ್ನ ಅಣ್ಣನ ಕಣ್ಣೀರ ಹನಿಗಳಿಂದ ಲಕ್ಷ್ಮಣನಿಗೆ ಮೈಮೇಲೆ ಕೆಂಡವನ್ನೇ ಸುರಿವಿದಂತಾಗುತ್ತಿತ್ತು. ಅಂತೆಯೇ ಕೂಳುಕುದಿಯ ಅವನ ಕೊರಗು ಮೌನ ರೋದನದಲ್ಲಿಯೇ ಮುಗಿಯುತ್ತಿತ್ತು. ಒಬ್ಬನ ಬಾಷ್ಪವಾರಿಯಲ್ಲೇ ಮತ್ತೊಬ್ಬರು ತೇಲಿ ಹೋಗುವಂತೆ ಆ ಅಣ್ಣ ತಮ್ಮಂದಿರಿಬ್ಬರೂ ಕಣ್ಣೀರನ್ನು ಸುರಿಸಿ ತಮ್ಮ ತಮ್ಮ ಹೃದಯಾಂತರಾಳದ ಅಳಲನ್ನು ಮೌನವಾಗಿಯೇ ಅನುಭವಿಸುತ್ತಿದ್ದರು. ಅಷ್ಟರಲ್ಲಿ ಬಳಿಯಲ್ಲೇ ಒಣಗಿ ಬಿದ್ದಿದ್ದ ಎಲೆಗಳ ಮೇಲೆ ಯಾರೋ ನಡೆದಾಡಿದಂತೆ ಕೇಳಿಸಿತು. ಜಗ್ಗನೆ ಎದ್ದು ಶ್ರೀರಾಮನು ಅತ್ತ ಓಡಿದನು. ಓಡಿ ನೋಡುವುದಾದರೂ ಏನನ್ನು? ಕತ್ತಲೆಯಲ್ಲಿ ಕಾಣುವುದಾದರೂ ಹೇಗೆ? ಶ್ರೀರಾಮನು ಕೀಲಿಸಿ ಹೋದಂತೆ ಅಲ್ಲೇ ನಿಂತು ಹೋದನು. ಅಲ್ಲಿಯವರೆಗೂ ಅಣ್ಣನನ್ನೇ ಅನುಸರಿಸಿದ್ದ ಲಕ್ಷ್ಮಣನು ಬಿದ್ದಿದ್ದ ಒಣಕಡ್ಡಿಗಳನ್ನೊಟ್ಟಿ ಬೆಂಕಿ ಇಟ್ಟನು. ಆ ಬೆಳಕಿನಲ್ಲಿ ಮತ್ತೆ ಶ್ರೀರಾಮನು ಶಬ್ದವು ಎಲ್ಲಿಂದ ಬಂತೆಂದು ಅರಸತೊಡಗಿದನು. ಆಗ ಸೀತೆಗಾಗಿ ತಾನೇ ಎತ್ತಿ ತಂದ ಹರಿಣವು ಅಲ್ಲಿ ಕುಂಟುತ್ತಾ ಸುತ್ತುತ್ತಿರುವುದು ಕಂಡಿತು. ಆಶ್ರಮದ ಮುಂಭಾಗದಲ್ಲಿ ಬಿಟ್ಟಿದ್ದ ಆ ಜಿಂಕೆಯು ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿದ್ದಾಗ ಮೆಲ್ಲನೆ ಅತ್ತ ಸರಿದು ಹೋಗಿದ್ದಿತ್ತು. ಕತ್ತಲೆಯಲ್ಲಿಯೇ ಅದು ಸದ್ದಿಲ್ಲದೆ ಕ್ರಮಿಸುತ್ತಿದ್ದಾಗ ಅದರ ಕಾಲಿಗೆ ಹೇಗೋ ಒಂದು ಮುಳ್ಳು ತಗುಲಿತ್ತು. ಆದುದರಿಂದ ಮುಂದೆ ಸರಿಯಾಗಿ ನಡೆಯಲಾರದೆ ಅದು ಮೂರೇ ಕಾಲಿನಲ್ಲಿ ಅತ್ತಿತ್ತ ಕುಂಟುತ್ತಿದ್ದಿತು. ಬೆಂಕಿಯ ಬೆಳಕಿನಲ್ಲಿ ಶ್ರೀರಾಮನನ್ನು ಕಂಡಾಗ ಮತ್ತೊಮ್ಮೆ ಅದಕ್ಕೆ ದಿಗಿಲಾಯಿತು. ಆದರೂ ಶ್ರೀರಾಮನು ಅದನ್ನು ನೋಡಿ ಹಿಡಿದುಕೊಂಡು ಮುದ್ದಾಡಿ ತನ್ನ ಮಡಿಲಿನಲ್ಲಿಯೇ ಕುಳ್ಳಿರಿಸಿಕೊಂಡು ಅದರ ಮೈ ಮುಖಗಳನ್ನೆಲ್ಲ ಮತ್ತೊಮ್ಮೆ ಸವರಿ ನಿಟ್ಟುಸಿರನ್ನು ಸೂಸಿ ಅದು ಸ್ವಚ್ಛಂದವಾಗಿ ಹೋಗುವಂತೆ ಬಿಟ್ಟುಬಿಟ್ಟನು. ಅದು ಇನ್ನೇನು ಗ್ರಹಿಸಿತು. 4-6 ಹೆಜ್ಜೆಗಳಷ್ಟು ದೂರ ಹೋಗಿ ಒಮ್ಮೆ ಹೋಗಿ ಪುನಃ ಬಂದು ಶ್ರೀರಾಮನ ಸನಿಹದಲ್ಲೇ ನಿಂತುಕೊಂಡಿತು. ಅದರ ಬೆನ್ನನ್ನು ಸವರುವುದಕ್ಕಾಗಿ ಶ್ರೀರಾಮನು ಬಗ್ಗಿದರೆ ಸೀತೆಯ ಕುರಿತಾಗಿಯೇ ದುಃಖವು ಇಮ್ಮಡಿಸಿ ಅಲ್ಲೇ ಕುಳಿತು ಬಿಟ್ಟನು. ಆ ಜಿಂಕೆಯು ತನ್ನ ಮೈಯನ್ನು ಅವನ ಮೈಗೆ ಸೋಕಿಯೇ ನಿಂತುಕೊಂಡಿತು. ತಮ್ಮನನ್ನು ಮಾತನಾಡಿಸಿದರೆ ತನ್ನ ಅಜಾಗರೂಕತೆಯಿಂದ ಹೀಗಾಗಿದೆ ಎಂದು ನೊಂದೇ ನರಳುತ್ತಿರುವ ಅವನು ಇನ್ನೇನನ್ನಾದರೂ ಭಾವಿಸಿಕೊಂಡು ಅತಿಯಾಗಿ ಮರುಗಬಹುದೆಂದು ಅಣ್ಣನ ಮನಸ್ಸಿನಲ್ಲಿ. ಅಣ್ಣನನ್ನು ಮಾತನಾಡಿಸಿದರೆ ಮೊದಲೇ ಸೀತೆಯನ್ನು ಕಾಣದೆ ಮರುಗುತ್ತಿರುವವನು ಒಂದು ರೀತಿಯಿಂದ ಅಪರಾಧಿಯೇ ಆದ ತನ್ನ ಮಾತಿನಿಂದ ಸಂತೈಸಿಕೊಳ್ಳಲಾರದೆ ಅದರಿಂದಲೇ ಮತ್ತೆ ಉದ್ವೇಗಗೊಳ್ಳಬಹುದೆಂದು ತಮ್ಮನ ಮನಸ್ಸಿನಲ್ಲಿ. ಹೀಗಾಗಿ ಅಣ್ಣನನ್ನು ತಮ್ಮನನ್ನು ಅಣ್ಣನು ಮಾತಾಡಿಸದೆಯೇ ಮರುಗುತ್ತಿದ್ದರು. ಶ್ರೀರಾಮನಿಗೆ ಲಕ್ಷ್ಮಣನ ಮೇಲಿನ ಅನುಕಂಪದಿಂದಲೇ ಭಯವಾದರೆ ಆ ಲಕ್ಷ್ಮಣನಿಗೆ ಶ್ರೀರಾಮನ ಮೇಲಿನ ಭಯದಿಂದಲೇ ಅನುಕಂಪವು ಆವರಿಸಿದಿತ್ತು. ಆಗ ತಾನೇ ಮೂಡಿದ್ದ ಚಂದ್ರನು ತನ್ನ ಶೀತಕಿರಣಗಳನ್ನು ದುಃಖಾಗ್ನಿಯಿಂದ ದಹಿಸುತ್ತಿದ್ದ ಶ್ರೀರಾಮ ಲಕ್ಷ್ಮಣರ ಮೇಲೆ ಬೀರಿ ಜಗತ್ತಿಗೆ ಆನಂದವನ್ನು ಕೋರಿದನು. ಅದನ್ನರಿತ ಮಾರುತನು ಮಿದುವಾಗಿ ಬೀಸಿ ಶೀತಾಂಶುವಿನ ಕಾರ್ಯಕ್ಕೆ ಪೂರಕನಾದನು. ವಸಂತಕಾಲದ ವನದೇವತೆಯು ಬೆಳದಿಂಗಳನ್ನೇ ಹೊದೆದು ಬಿಳಿಯ ನಾರಿನ ಬಟ್ಟೆಯನ್ನು ಸುತ್ತಿದ್ದ ಸುದತಿಯಂತೆ ಕಂಗೊಳಿಸಿದಳು. ನೀಲವಾದ ಆಕಾಶದಲ್ಲಿ ವಜ್ರದ ಕಿಡಿಗಳಂತೆ ಹೊಳೆಹೊಳೆಯುವ ನಕ್ಷತ್ರಗಳು, ಹಾಗೆಯೇ ಮರದೆಲೆಯ ಹಸಿರು ಕಾಡಿನ ಅಡಿಯ ಭೂಮಿಯಲ್ಲಿ ಉದುರಿ ಬಿದ್ದಿದ್ದ ಬಿಳಿಯ ಮಲ್ಲಿಗೆಯ ಹೂವುಗಳು ಇವೆಲ್ಲ ರಂಗವಲ್ಲಿಯಂತೆ ಕಂಗೊಳಿಸುತ್ತಿದ್ದುದರಿಂದ ಆ ಭೂವ್ಯೋಮಗಳ ಐಕ್ಯವನ್ನು ಸಾರುತ್ತಾ ಗಗನ ಚುಂಬಿತ ಗಿರಿಶಿಖರಗಳು ಎದ್ದು ನಿಂತಿದ್ದವು. ಇಂತಹ ಎಷ್ಟೆಷ್ಟೋ ಬೆಳದಿಂಗಳಿನ ರಾತ್ರಿಗಳನ್ನು ಶ್ರೀರಾಮನು ಇದೇ ಸ್ಥಳದಲ್ಲಿ ತನ್ನ ಸೀತೆಯೊಂದಿಗೆ ಆನಂದವಾಗಿ ಕಳೆದಿದ್ದನು.
ಅದೆಲ್ಲವೂ ಒಂದೊಂದಾಗಿಯೇ ನೆನಪಿಗೆ ಬಂದು ಶ್ರೀರಾಮನು ಸೀತೆಯಲ್ಲದೆ ಬರೇ ಶೂನ್ಯದೊಂದಿಗೆ ಇಂದಲ್ಲಿ ಇರುವುದಾದರೂ ಹೇಗೆ? ಆದರ್ಶ ದಂಪತಿಗಳಾಗಿ ಆ ಪೂರ್ಣ ಸುಖಾನಂದವನ್ನು ಈವರೆಗೂ ಹೊಂದಿ ಅನುಭವಿಸಿ ಈಗ ಮಾತ್ರ ತನ್ನ ಅರ್ಧಾಂಗಿಯು ಏನಾದನೆಂಬುದನ್ನು ಸಹ ತಿಳಿಯದೆ ಅವನು ತೀರಾ ಕಂಗೆಟ್ಟಿದ್ದನು. ಮೇಲೆ ನೋಡಿದರೆ, ಸುತ್ತಲೂ ದೃಷ್ಟಿಸಿದರೆ, ನೆಲವನ್ನು ಕಂಡರೆ ಅಥವಾ ಕಣ್ಣುಗಳನ್ನು ಮುಚ್ಚಿಯೇ ಕುಳಿತಿದ್ದರೆ ಸಹ ಪ್ರಾಕೃತಿಕವಾದ ಈ ಒಂದೊಂದೇ ಶೃಂಗಾರ ಸಾಧಕಗಳು ಪ್ರಾಪ್ತಿಸಿದ ಈ ವಿರಹವ್ಯತೆಯನ್ನು ವಿವರಿಸುವುದು ಶ್ರೀರಾಮನಿಗಾದರೂ ಸಹಜವಷ್ಟೇ. ವಿ ಎನ್ ಭಾಗವತ್, ಬರಪಳ್ಳಿ.